ಎಲ್ಲರಿಗೂ ನನ್ನ ನಮಸ್ಕಾರ. ಹಾವೇರಿ ತಾಲೂಕಿನ ಹಾಲಗಿ ಗ್ರಾಮದ ಆಂಜನೇಯ ಶಿಲಾ ದೇವಸ್ಥಾನದ ಮಹತ್ವದ ಕಾರ್ಯಕ್ರಮದ 5ನೇ ದಿನದಲ್ಲಿ ನಾನು ತಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇಲ್ಲಿ ಕುಳಿತವ್ರಿಗೆಲ್ಲ ಒಂದು ಪ್ರಶ್ನೆ ಆಗಿರ್ಬೋದು, ಇವರು ವಿಜಯಪುರದಿಂದ ಯಾಕೆ ಕರ್ಸ್ಯಾರ ಅಂತ, ಭಾಳ ದೂರಿಂದ ಯಾಕೆ ಕರ್ಸ್ಯಾರ, ಇವ್ರನ್ನ ಕರ್ಸ್ಯಾರ. ವಿಜಯಪುರ ಅಂದ್ರೆ ಗೋಳು ಗುಮ್ಮಟ. ಒಂದು ಸರಿ ಹೇಳಿದ್ರೆ ನೀವು ಸಾಕು, ಅದು ಎಷ್ಟು ಸರಿ ಹೇಳ್ತದ? 7 ಸರಿ ಹೇಳ್ತದೆ. ಭಾಳ ಮಹತ್ವದ ವಿಚಾರದ ಗೋಷ್ಠಿಗಾಗಿ ನಾನು ಬಂದಿದ್ದೀನಿ. 12 ಗಂಟೆಗೆ ನಾನು ಬಂದಿದ್ದೀನಿ. ನನ್ನ ಸಹೋದ್ಯೋಗಿಗಳು, ಹಿರಿಯರು, ನಿಮ್ಮೂರವರೇ ಆದಂಥ ಪ್ರೊಫೆಸರ್ ಓಂಕಾರಗೌಡ ಕಾಕಡೆ ಸರ್ ಅವರ ಮನೆಗೆ ನಾನು ಬಂದಿದ್ದೀನಿ. ಅವ್ರ ಜೊತೆಯಲ್ಲಿ ಇಡೀ ನಿಮ್ಮ ಊರನ್ನೆಲ್ಲ ನಾನು ತಿರುಗಾಡಿ ನೋಡಿದ್ದೀನಿ. 12 ಗಂಟೆಯಿಂದ ಸಂಜೆ 5ರವರೆಗೆ ಇನ್ನೊಬ್ಬರು ನನ್ನ ಗೆಳೆಯರ ಜೊತೆಗೆ ನಮ್ಮ ಕಾಗಿನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಕ್ಲಾಸ್ಮೇಟ್ ಅವರು, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಿರ್ಡಿ ಗ್ರಾಮದವರು. ನಾನು ಚಿಂಚಲಿ ಗ್ರಾಮದವ. ಚಿಂಚಲಿ ಮಾಯಕ್ಕ ದೇವಿ ಬಗ್ಗೆ ನೀವು ಕೇಳಿರ್ತೀವಿ, ಅದೇ ನಮ್ಮ ಊರು. ಅವರು ಇಲ್ಲಿ ಕಾಗಿನೆಲೆಯಲ್ಲಿದ್ದಾರೆ. ಅವರು ಕರ್ಕೊಂಡು ನಾನು ಬಂದೀನಿ, ಜಗನ್ನಾಥ್ ಅವರು. 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಾನು ಇಡೀ ನಿಮ್ಮ ಊರನ್ನೆಲ್ಲ ತಿರುಗಾಡಿ ಬಂದೀನಿ. ಇಲ್ಲೆಲ್ಲ ಹೊಳೆಗೆ ಹೋಗಿದ್ದೆ, ಸುತ್ತ ಎಲ್ಲ ನೋಡಿಕೊಂಡು, ಅಡುಗೆ ಮಾಡೋರ ಹತ್ರ, ದೇವಸ್ಥಾನ ಹತ್ರ ಎಲ್ಲ ಊರನ್ನು ನಾನು ನೋಡ್ಕೊಂಬಂದೆ. ನಿಮಗೆ ಪ್ರಶ್ನೆ ಬರ್ಬೋದು, ಯಾಕೆ ಇದನ್ನೆಲ್ಲ ನೋಡ್ಕೊಂಬಂದಿರಿ ಅಂತ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂದರೆ, ಇಡೀ ಊರವರೆಲ್ಲ ಸೇರಿ, ಹಾಲಗಿ ಗ್ರಾಮದವರೆಲ್ಲ ಸೇರಿ ಒಂದು ವರದಾ ನದಿಯ ದಂಡೆಯ ಒಳಗಡೆ ಒಂದು ಆಂಜನೇಯನ ದೇವಸ್ಥಾನವನ್ನು ಕಟ್ಟಿ ಅದರ ಕುರಿತು ಒಂದು ಸಪ್ತಾಹದ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಇದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಮತ್ತೊಂದಿಲ್ಲ ಅನ್ನೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ನದಿಯ ಹತ್ತಿರ ಊರಿರೋದು ಭಾಳ ಕಡಿಮೆ. ನದಿಯ ಕಡೆಗೆ ನಾವು ಹೋಗಬೇಕು, ಆದರೆ ನದಿನೇ ನಿಮ್ಮ ಕಡೆ ಬಂದಿದೆ. ಎಷ್ಟು ಪುಣ್ಯವಂತರು ನೀವು ವಿಚಾರ ಮಾಡಿ. ಎಲ್ಲರಿಗೂ ಸಿಗೋದಿಲ್ಲ. ನಮ್ಮೂರಿಗೂ ನದಿ ಅದ. ನಮ್ಮದು ಕೃಷ್ಣಾ ನದಿ, ನಿಮ್ಮದು ವರದಾ ನದಿ. ನದಿ ಯಾವುದಾದರೇನು ಗಂಗೆ ಒಂದೇ, ಎಲ್ಲರನ್ನ ಸಂತೃಪ್ತಗೊಳಿಸ್ತಕ್ಕಂಥ ಗಂಗೆ. ಭಾಳ ಖುಷಿ ಆಯ್ತು ನನಗೆ. ನದಿ ನಿಮ್ಮ ಊರಿಗೆ ಹರಿದು ಬಂದಿದೆ. ನೀವು ಯಾರ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಿ ಅಂದರೆ, ಆಂಜನೇಯನ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಿ, ಶಕ್ತಿಯ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದೀರಿ. ಮುಂದಿನ ಜನಾಂಗಕ್ಕೆ ಅದು ಶಕ್ತಿಯಾಗಿ ಉಳಿಲಿ ಅಂತ ಎಲ್ಲ ಹಿರಿಯರು ಏನು ಕಟ್ಟಿಸ್ತಾ ಇದ್ದಾರೆ. ಇದು ಬಹಳ ಮಹತ್ವದ ದೇವಸ್ಥಾನವನ್ನು ನೀವು ಕಟ್ಟಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನೊಂದು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ನೀವು ಇಲ್ಲಿ ಎಷ್ಟು ಚಂದ ಬೆಳಕು ಕಟ್ಟಿರಿ, ಲೈಟ್ ಹಾಕಿರಿ ಅಂದ್ರೆ, ಈ ಲೈಟು ಹಿಂಗೇ ನಿಮ್ಮ ಊರಿಗೆ ಬೆಳಗಬೇಕಾದ್ರೆ ಒಂದು ಕೆಲಸ ಮಾಡಬೇಕಾಗಿದೆ ನೀವು. ಏನಂತಂದರೆ, ಈ ಬೆಳಕು ನಾಳೆಯಿಂದ ಕಾರ್ಯಕ್ರಮ ಮುಗಿದ ಮೇಲೆ ಬಲ್ಬಲ್ಲಿ ಇರುವುದಿಲ್ಲ, ತೆಗಿತಾರ. ಆದರೆ ಹಿಂಗೆ ನಿಮ್ಮೂರು ಬೆಳಕು ಕಾಣಬೇಕಾದ್ರೆ ನೀವೆಲ್ಲರೂ ಮಾಡಬೇಕಾಗಿರೋದು, ನಿಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ಉನ್ನತ ಶಿಕ್ಷಣವನ್ನು ಕೊಡಿಸಬೇಕು. ಎಲ್ಲ ಮಕ್ಕಳು ಶಾಲೆಯನ್ನು ನಿರಂತರಗೊಳಿಸಬೇಕು. ಆಗ ಮಾತ್ರ ಈ ಬೆಳಕುಗಳು ಹತ್ತೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಇಂಥ ಬೆಳಕನ್ನು ಹಚ್ಚಿದಂಥ ಎಷ್ಟೋ ಸಾಧಕರು ಈ ಊರಲ್ಲಿದ್ದಾರೆ. ಅದರಲ್ಲಿ ಓಂಕಾರಗೌಡ ಕಾಕಡೆ ಅವರು ಕೂಡ ಒಬ್ಬರು. ನಮಗೆ ಗೊತ್ತಿರುವಂಗೆ ಭಾಳಷ್ಟು ಜನ ಈ ಊರಿನ ಸಾಧಕರು ಇದ್ದಾರೆ. ಈ ಬೆಳಕು ಹಚ್ಚುವ ಕಾರ್ಯಕ್ರಮ ಏನದಲ್ಲ, ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದ. ಆದ್ದರಿಂದ ಅದನ್ನು ನಿರಂತರವಾಗಿ ತಾವು ಮಾಡಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಗ್ರಂಥಾಲಯವನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಊರಿಗೆ ದೇವಸ್ಥಾನದ ಪಕ್ಕದಲ್ಲಿ ನೀವು ಗ್ರಂಥಾಲಯ ಸ್ಥಾಪನೆ ಮಾಡಿದ್ದೀವಿ. ನಂದು 25 ಪುಸ್ತಕ ಬರೆದಿಲ್ಲ. ನಾನು ಭಾಳ ಕೃತಜ್ಞತೆಯಿಂದ ನನ್ನ 25 ಪುಸ್ತಕದ ಕಟ್ಟನ್ನು ನಾನು ನಿಮ್ಮ ಗ್ರಂಥಾಲಯಕ್ಕೆ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀನಿ. ಕಾಕಡೆ ಸರ್ ಮೂಲಕ ಕಳಿಸ್ಕೊಡ್ತೀನಿ. ನಾನು ಬರೆದ ಪುಸ್ತಕ ನಮ್ಮ ಮಕ್ಕಳು ಓದಿದರೆ ನನಗೆ ಭಾಳ ಸಂತೋಷ ಆಗ್ತದೆ. ಈಗಾಗಲೇ ಪಠ್ಯ ಪುಸ್ತಕದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸರ್ ಅವರು ಹೇಳಿದ ಹಾಗೆ ಭಾಳ ಒಂದು ಒಳ್ಳೆಯ ಅವಕಾಶ ಅದು ಸಿಕ್ಕಿದೆ. ಅದು ಸಿಕ್ಕಿದ್ದು ಓಂಕಾರಗೌಡ ಕಾಕಡೆ ಅವರಿಂದಲೇ. ನಿಮ್ಮೂರವರೇ ಅದನ್ನು ಕೊಡಿಸಿದ್ದಾರೆ. ಅವ್ರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನಾನು ಬಂದು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಭಾಳ ಪೂಜ್ಯರು ಮಾದೇವ ಸರ್ ಅವರು, ಮಾದೇವ ಪೂಜ್ಯರು ಮಾನ್ವಿಯಿಂದ ಅವರು, ಬೆಟಲೂರಿಂದ ಬಂದರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಬಹುಶಃ 99% ನಂದೆಲ್ಲ ಅವರೇ ಹೇಳಿದ್ರು. ನಾವು ವಿಚಾರ ಮಾಡತ್ತಿದ್ದೆ ಏನು ಹೇಳ್ಬೇಕಂತ. ಅದು ಭಾಳ ಚೆನ್ನಾಗಿ ಅವ್ರದನ್ನು ಹೇಳಿದ್ರು. ಎಷ್ಟು ವಿಸ್ತೃತವಾಗಿ ಹೇಳ್ತಾ ಇದ್ರು, ನಿಮ್ಮನ್ನೆಲ್ಲ ಹಿಡಿದಿಟ್ಟಿದ್ರು. ಆ ಇಬ್ಬರು ಗವಾಯಿಗಳ ಹಾಡು ಮನಸ್ಸು ತರಿಸುವಂತಿತ್ತು. ಸಂಗಮೇಶ್ವರ ಓದು ಮತ್ತು ಗವಾಯಿಗಳು ಬಹಳ ಒಳ್ಳೆಯ ಸಂಘಟನೆ, ಒಳ್ಳೆಯ ಆಯೋಜನೆಯನ್ನು ತಾವೆಲ್ಲರೂ ಮಾಡಿದ್ದೀರಿ. ಇಲ್ಲೊಂದಷ್ಟು ಮಾತುಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಿ ಹೋಗಬೇಕಾಗಿದೆ. ಈ ಮಕ್ಕಳ ಬಗ್ಗೆ, ಒಂದು ಮಕ್ಕಳು
ಬಹಳ ಅದ್ಭುತವಾದ ಶಕ್ತಿಗಳು ಇವರೆಲ್ಲ. ಅವರೊಂದು ರಾಮಾಯಣ ಬರೆದಿದ್ದಾರೆ, ಅವರು ಹೊಸದು ಮಕ್ಕಳ ರಾಮಾಯಣ. ನಿಮಗೆಲ್ಲ ವಾಲ್ಮೀಕಿ ರಾಮಾಯಣ ಗೊತ್ತಿದೆ. ಮಕ್ಕಳ ರಾಮಾಯಣ ಎಷ್ಟು ಅದ್ಭುತ ಆಗಿದೆ ಅಂದ್ರೆ ಹೊಸದೊಂದು ರಾಮಾಯಣ ಬರ್ತಾರೆ ಇವರೆಲ್ಲ. ಒಂದು ಜಲಕ್ಕೆ ಹೇಳ್ಬಿಡ್ತೀನಿ, ಒಂದು ಪ್ರಸಂಗ ಅಷ್ಟೇ ಹೇಳ್ಬಿಡ್ತೀನಿ, 4 ಸಾಲು. ಎಷ್ಟು ಅದ್ಭುತ ಶಕ್ತಿ ಇದೆ ಈ ಮಕ್ಕಳಿಗೆ. ಶಿಕ್ಷಣ ಕೊಟ್ಟರೆ ಅವ್ರು ಏನಾಗ್ತಾರೆ ಅನ್ನೋದಕ್ಕೆ. ನೀವು ಒಂದು ಹೊಸ ಮೊಬೈಲ್ ತೊಗೊಂಬರ್ರಿ. ಈಗ ಎಲ್ಲರೂ ಹೊಸ ಮೊಬೈಲ್ ತಂದ ತಕ್ಷಣ ನೀವು ಯಾರ ಕೈಯಾಗ ಕೊಡ್ಬೇಕಂದ್ರೆ ಇವ್ರ ಕೈಯಾಗ ಕೊಡ್ಬೇಕು. ಇಲ್ಲಿ ಕುಂತಾರ ನೋಡ್ರಿ ಮುಂದೆ 3 ಜನ ಇಂಜಿನಿಯರ್ಸ್, ಲೇಡಿ ಇಂಜಿನಿಯರ್ಸ್ ಇವರೇ. ಏಯ್ ಅಪ್ಪಿ, ನಿನ್ನ ಬಗ್ಗೆ ಹೇಳತ್ತೀನಿ, ಇವರೇ ಲೇಡಿ ಇಂಜಿನಿಯರ್ಸ್. ನೀವು ಹೊಸ ಒಂದು ಸ್ಮಾರ್ಟ್ಫೋನ್ ತೊಗೊಂಬರ್ರಿ, ಬಾಕ್ಸ್ ಅವರೇ ಓಪನ್ ಮಾಡ್ತಾರೆ, ನಿಮ್ಮ ಸಿಮ್ ಕಾರ್ಡ್ ಅವರೇ ಹಾಕ್ತಾರೆ, ಸೆಟ್ ಅವರೇ ಮಾಡ್ತಾರೆ, ಆನ್ ಮಾಡಿ ಮಮ್ಮಿ ತಗೋ ಮಾತಾಡಂತ. ಈಗ ನೀವು ಹೇಳ್ರಿ, ನಾವು ಶಾನ್ಯರೋ ಅವ್ರು ಶಾನ್ಯರೋ, ನಾವು ಬುದ್ಧಿವಂತರೋ ಅವ್ರು ಬುದ್ಧಿವಂತರು. ಹಾಗಾಗಿ ನೀವು ಮಕ್ಕಳನ್ನು ಮಕ್ಕಳೆಂದು ಭಾವಿಸಬೇಡಿ, ಮಕ್ಕಳನ್ನು ವಿಜ್ಞಾನಿಗಳು ಎಂದು ಭಾವಿಸಿ. ಚಪ್ಪಾಳೆ ಬಿಡ್ರಿ, ಚಪ್ಪಾಳೆ ಹಿಡಿದ್ರೆ ಭಾಳ ಅನುಕೂಲದವ್ರಿಗೆ ಈ ಟೈಮ್ನಾಗ. ಒಂದು ಸೊಳ್ಳೆಗಳು ಯಾವ ಬರಲ್ಲ ಸೈಡ್ನಾಗ. ಎರಡನೇದು ಎಲ್ಲ ಅಲರ್ಟ್ ಆಗ್ತಾರೆ, ಏನೋ ಹೇಳಕತ್ತಾರೆ. ಅವರೊಂದು ರಾಮಾಯಣ ಬರ್ದಾರೆ, ಎಷ್ಟು ಚಂದ ಬರ್ದಾರ ಅಂದ್ರೆ ಇಲ್ಲಿರೋರಿಗೆಲ್ಲ ಖುಷಿ ಆಗುತ್ತೆ ನೋಡ್ರಿ ಅದನ್ನು ಕೇಳಿದ್ರೆ. ಇಲ್ಲಿರೋರು ಎಷ್ಟೋ ಮಂದಿ ಹಿರಿಯರು ಅವ್ರಿಗೆ ಅನಿಸತ್ತದ, ನನಗೆ ಯಾವುದೋ ಕಾರಣಕ್ಕೆ ಕಲಿಯೋಕ್ಕಾಗಲಿಲ್ಲ, ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ, ನಮಗೆ ಶಾಲೆನೇ ಇರಲಿಲ್ಲ, ಅವಾಗ ನಮ್ಮ ತಂದೆ ತಾಯಿ ಕಲಿಸ್ಲಿಲ್ಲ, ನಮ್ಮ ಮನ್ಯಾಗ ಬಡತನಿತ್ತು, ಯಾರೂ ಕಲಿಸೋರೇ ಇರಲಿಲ್ಲ, ನಾವು ಕಲೀಲಿಲ್ಲ ಅಂಥೇಳಿ ಎಷ್ಟೋ ಜನ ನೀವು ಹಳಾಳಿ ಮಾಡ್ಕೋತೀರಿ ಇಲ್ಲಿರೋಂಥ ಹಿರಿಯರು. ಆದರೆ ಈಗ ಹಂಗಿಲ್ಲ. ಇಲ್ಲಿ ಮೊದಲು ನನಗಿಂತ ಮುಂಚೆ ಮಾತಾಡಿದಂಥ ಕೊಟ್ರೇಶಪ್ಪ ಸರ್ ಭಾಳ ಚೆನ್ನಾಗಿ ಹೇಳಿದರು. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಸದೃಢವಾಗಿವೆ, ನಮ್ಮ ಶಿಕ್ಷಣ ಭಾಳ ಉತ್ತಮವಾಗಿದೆ. ಮತ್ತು ನಮ್ಮ ಅಂಕಿಅಂಶ ನೋಡಿದ್ರೂ ಗೊತ್ತಾಗ್ತದೆ, ಇತ್ತೀಚೆಗೆ 21ರ ನಂತರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ನಾವು ಅವನ್ನ ನಂಬಬೇಕಾಗತ್ತೆ. ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕಾಗತ್ತೆ. ಎಲ್ಲಿ ಕರ್ಕೊಂಡು ಹೋಗಿ ಕೊಡಿಸ್ಬೇಕು ಅನ್ನೋದು ಭಾಳ ಮುಖ್ಯದ. ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಮುದ್ದೇನಹಳ್ಳಿ, ಒಂದು 30 ಗುಡಿಸಲುಗಳಿರುವ ಮನೆಯಲ್ಲಿ. ಆದರೆ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಅಣೆಕಟ್ಟು ಕಟ್ಟಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಸಶಕ್ತ ಶಾಲೆಗಳಾಗ್ಯಾವ. ಅವ್ರಿಗೆ ನಾವು ಮಕ್ಕಳನ್ನು ಅಲ್ಲಿ ಓದಿಸಿದ್ರೆ ಏನೂ ತಪ್ಪಿಲ್ಲ. ಖಾಸಗಿ ಶಾಲೆಗೂ ಓದಿಸ್ರಿ, ಸರ್ಕಾರಿ ಶಾಲೆಗಳನ್ನು ತುಂಬ ಕಳಪೆ ಅಂತ ದಯವಿಟ್ಟು ಯಾರೂ ನೋಡೋಕೆ ಹೋಗೋದು ಬೇಡ. ಅವುಗಳಲ್ಲಿ ಭಾಳಷ್ಟು ಶಕ್ತಿ ಇದೆ ಅನ್ನೋದು. ಇನ್ನು ರಾಮಾಯಣ ಹೇಳ್ಬೇಕಲ್ಲ, ನಿಮಗೆಲ್ಲ ಗೊತ್ತದ ರಾಮಾಯಣ. ಇದು ಮಕ್ಕಳು ಹೆಂಗೆ ಬರ್ದಾರ ಅಂತ ಹೇಳತ್ತೀನಿ ಅಷ್ಟೇ. ಉದಾಹರಣೆ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಯಾಕೆ ಹೋದ್ರು ಅಂತ ಮತ್ತೆ ಹೇಳಬೇಕಾಗಿಲ್ಲ, ಹೇಳಕ್ಕೆ ಹೋದ್ರೆ ಭಾಳ ದೂರ ಆಗ್ತದೆ. ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಎಲ್ಲ ಕೇಳಾಗ್ತಿರಲ್ಲ, ಎಲ್ಲರೂ ಕೇಳತ್ತಿದ್ರಲ್ಲ? ಹಾಂ, ಎಸ್, ಭಾಳ ಇಂಪಾರ್ಟೆಂಟ್ ಕೇಳಿ. ಸ್ವಲ್ಪ ಮರ್ತ್ರ ಹೋಗ್ಬಿಡ್ತದೆ, ಯಾಕಂದ್ರೆ ಅವರು ಬರ್ದದ್ದಲ್ಲ, ಅದು ಭಾಳ ಇಂಪಾರ್ಟೆಂಟ್. ವಾಲ್ಮೀಕಿ ಬರ್ದದ್ದು ಬಿಡ್ಬೋದು, ಇವರು ಬರ್ದದ್ದು ಬಿಡೋಕ್ಕಾಗಲ್ಲ, ಭಾಳ ಕ್ಲಿಯರ್ ಇರ್ತದವು. ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಹರ 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 ಮಹಾದೇವ, ಹರ 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 ಮಹಾದೇವ. ಶ್ರೀ ಫಕೀರ ಸೀತಾರಾಮೇಶ್ವರ ಮಹಾರಾಜ್ ಶ್ರೀ ಮಹಾರಾಜ್ ಕಿ, ಶ್ರೀ ಫಕೀರ ಲಿಂಗಾಲೇಶ್ವರ ಮಹಾರಾಜ್ ಕಿ, ಶ್ರೀ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮೀಜಿ ಕಿ. ಹರ 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 ಮಹಾದೇವ. ನಾ ಭಾಷಣ ಮಾಡೋಕ್ಕೆ ಶುರು ಮಾಡಿದಾಗಲೇ ಅನ್ಕೋತಾ ಇದ್ದೆ, ಎಲ್ಲನೂ ಸಿಕ್ಕಿದೆ, ಇನ್ನೊಂದು ಸಿಕ್ಕಿಲ್ಲ ಅಂತ. ಅದು ಈಗ ಸಿಕ್ತು. ಅಪ್ಪ ನಾನು ಮಾತಾಡಕತ್ತೀನಿ, ನಿಮ್ಮ ಅನುಮತಿಯಿಂದ ಮಾತಾಡ್ತೀನಿ. ರಾಮಾಯಣ ನೋಡ್ರಿ, ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಪ್ಪರ ಮುಂದೆ ಹೇಳೋದು ಭಾಳ ಸರಿ ಆಗ್ತದೆ. ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಯಾಕೆ ಹೋದ್ರು ಅಂತ ಕೇಳಬೇಡ್ರಿ, ಎಲ್ಲ ಗೊತ್ತದ ನಿಮ್ಗೆ. ಕಾಡಿನಾಗ ಹೋದ್ಮೇಲೆ ರಾವಣ ಸನ್ಯಾಸಿಯ ವೇಷವನ್ನು ಧರಿಸಿ ಸೀತೆಯನ್ನು ಅಪಹರಿಸಲಿಕ್ಕೆ ಬಂದ. ಇದೆಲ್ಲ ಗೊತ್ತದ. ಅವನು ಯಾಕೆ ಬಂದ ಮತ್ತು ವಿವರಿಸೋದಿಲ್ಲ ನಾನು. ಸೀತೆ ಗುಡಿಸಲಲ್ಲಿದ್ದು, ಆಶ್ರಮದಲ್ಲಿದ್ದು, ರಾವಣ ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಬಂದ ಮತ್ತು ಸೀತೆಯನ್ನು ಅಪಹರಿಸಿದ. ಗಗೈಸಿ ನಕ್ಕ ಹೇಳ್ದವ, ನಾನು ಸನ್ಯಾಸಿ ಅಲ್ಲ, ಸನ್ಯಾಸಿಯ ವೇಷದಲ್ಲಿರುವ ರಾವಣ. ಸೀತೆನೂ ನಗಕ್ಕೆ ಶುರು ಮಾಡಿದ್ದು. ನಾನು ಕೂಡ ಸೀತೆ ಅಲ್ಲ, ಸೀತೆಯ ಮನೆಯಲ್ಲಿ ಕೆಲಸ ಮಾಡುವ ಶಾಂತಮ್ಮ. ರಾವಣಾಕಿನ ಇಳಿಸಿ ಸಾರಿ ಅಂತಂದು, ಸಾರಿ ತಿಳಿತ ಅನ್ಕೋತೀನಿ. ಸೀತೆ ಅಳಬೇಕಾಗಿತ್ತು, ಚೀರಬೇಕಾಗಿತ್ತು, ನನ್ನನ್ನು ಬಿಡು ರಾವಣ, ಬಿಡು ರಾವಣ ಅನ್ಬೇಕಾಗಿತ್ತು. ವಾಲ್ಮೀಕಿ ರಾಮಾಯಣದಾಗ ಅಂದಾಳಾಕಿ,
ನನ್ನನ್ನು ಬಿಡು ನನ್ನನ್ನು ಬಿಡು ಅನ್ಬೇಕಾಗಿತ್ತು, ಅಂದಳ. ಆದ್ರೆ ಮಕ್ಕಳ ರಾಮಾಯಣದೊಳಗೆ ಸೀತೆ ನಕ್ಕಳಂತ, ನಾನು ಕೂಡ ಸೀತೆ ಅಲ್ಲ, ಸೀತೆಯ ಮನೆಯಲ್ಲಿ ಕೆಲಸ ಮಾಡುವ ಶಾಂತಮ್ಮ ಅಂದ. ಅವ ಇಳಿಸಿ ಸಾರಿ ಸಿಸ್ಟರ್ ಅಂದ. ಇದನ್ನು ಬರೆದವರು ವಾಲ್ಮೀಕಿ ಅಲ್ಲ, ಇದನ್ನು ಬರೆದವರು ಇಲ್ಲಿ ಕುಂತಾರ ನೋಡ್ರಿ 3 ಜನ, ಇವರೇ 3 ಜನ. ಇವರು ಅದ್ಭುತವಾದದ್ದನ್ನು ಸೃಷ್ಟಿಸಬಲ್ಲರು. ಆದ್ದರಿಂದ ನೀವು ಮಕ್ಕಳ ಮೇಲೆ ಭರವಸೆಯನ್ನು ಇಡಿ. ನೀವೇನು ತೋರಿಸ್ತೀರಿ ಅವರಿಗೆ ಅದಾಗ್ತಾರೆ ಅವರು. ಒಂದು ಸಿನಿಮಾ ಬಂದಿತ್ತು ಒಂದು 8-10 ವರ್ಷದ ಹಿಂದೆ. ನಾವೆಲ್ಲರೂ ಸಂತೋಷಪಟ್ಟಿವಿ, ಎಲ್ಲರೂ ನಕ್ಕಿವಿ. ನಮ್ಮ ಎಲ್ಲರೂ ಟ್ರ್ಯಾಕ್ಟರ್ದಾಗ ಅದ ಹಾಡು. ಒಬ್ಬ ಗ್ಯಾರೇಜ್ ಹುಡುಗ ಒಂದು ಹುಡುಗಿ ಹೈಸ್ಕೂಲ್ ಹುಡುಗಿನ ಕರ್ಕೊಂಡು ಕೆನಾಲ್ನಾಗ ನಿಂತ ಹಾಡು ಹೇಳ್ದ. ಎಲ್ಲರೂ ಹಾಡಿರೋದನ್ನು ಎಲ್ಲರೂ ಟ್ರ್ಯಾಕ್ಟರ್ನಾಗ ಹಚ್ಚಿದ್ದು. ನನ್ನ ಊಟವು ನೀ, ನನ್ನ ಆಟವು ನೀ, ನನ್ನ ಪಾಠವು ನೀ, ನಾ ಉಡುವ ಉಡುಗೆಯು ನೀ, ನಾ ಹಾಸಿ ಮಲಗುವ ಹಾಸಿಗೆ ನೀ, ಉಲ್ಲಾಸದ ಹೂ ಮಾಡಿ. ಎಲ್ಲರೂ ಅದನ್ನು ಒಬ್ಬರೂ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಒಂದು ಅಡೋಲಸೆನ್ಸ್ ಹುಡುಗಿ, ಒಂದು ಹೈಸ್ಕೂಲ್ ಹುಡುಗಿ, ಆಕೆ ಏನು ಹೇಳ್ತಾಳೆ ನೋಡ್ರಿ. ನನ್ನ ಆಟವು ನೀ, ನನ್ನ ಪಾಠವು ನೀ, ನಾ ಉಡುವ ಉಡುಗೆಯು ನೀ, ನಾ ಹಾಸಿ ಮಲಗುವ ಹಾಸಿಗೆ ನೀ, ಉಲ್ಲಾಸದ ಹೂ ಮಾಡಿ. ನೋಡ್ರಿ, ನಾವು ಎಂಥ ಮಾಡೆಲನ್ನು ಕೊಡಬೇಕಾಗಿದೆ. ಸಿನಿಮಾ ನಮಗೊಂದು ಮಾಡೆಲ್ ಆಗಬೇಕಾಗಿದೆ. ಸಿನಿಮಾ ನಮಗೊಂದು ಮಾಧ್ಯಮ ಆಗಬೇಕಾಗಿದೆ. ಬಂಗಾರ ಮನುಷ್ಯ ಅಂತ ಒಂದು ಸಿನಿಮಾ ಬಂದಿತ್ತು 1971-73ದಾಗ ಬಂತು. ರಾಜ್ಕುಮಾರ್ ಅವ್ರದ್ದು ಹೀರೋ ಆಗಿದ್ದರು. ಅವರು ಶಾಲೆ ಕಲಿತು ಮನೆಗೆ ಬರುವ ಮೂಲಕ ಸಿನಿಮಾ ಶುರು ಆಗುತ್ತೆ. ಬಂದು ಹಳ್ಳಿ ಒಳಗೆ ಹಾಲಿಗೆ ಅಂತ ಒಂದು ಹಳ್ಳಿ ಒಳಗೆ ನಿಂತು ಆ ಊರನ್ನು ಕಟ್ಟಿ ತನ್ನೆಲ್ಲ ಸಾರಸ್ವವನ್ನು ತ್ಯಾಗ ಮಾಡಿ ಒಬ್ಬ ವ್ಯಕ್ತಿ, ಗ್ರಾಮೀಣ ವ್ಯಕ್ತಿ ಆಗ್ತಕ್ಕಂಥ ಸಿನಿಮಾ ಬಂಗಾರದ ಮನುಷ್ಯ. ನಮ್ಮ ಕನ್ನಡದಲ್ಲಿ ಎಲ್ಲ ಥರ ಸಿನಿಮಾ ಅದಾವು, ಆದರ್ಶ ಸಿನಿಮಾಗಳು ಅದಾವು, ನಮಗೆ ಏನೂ ತಿಳಿಸಲಾರದಂಥ ಸಿನಿಮಾನೂ ಅದಾವು. ಕಚಾಲೋ ಮಚಾಲೋ ಹೆಂಗವಳ ನಿನ್ನ ಡವುಗಳು, ಗೋವಿಂದ ಜೇಡ್ರಳ್ಳಿ ಹೆಂಗವಳ ನಿನ್ನ ಕನಸುಗಳು. ಏನರ್ಥ ಆಯ್ತು ಹೇಳಿ? ನಾನೇ ವೀಣೆ ನೀನೇ ತಂತಿ, ಅವನೇ ವೈನಿಕ, ಅವನೇ ವೈನಿಕ, ನಾನೇ ವೀಣೆ ನೀನೇ ತಂತಿ, ಅವನೇ ವೈನಿಕ. ಈ ಹಾಡು ಕೇಳಿದ್ರೆ ಬೇರೆ ಆಗಿರುವಂಥ 2 ಗಂಡ ಹೆಂಡತಿ ಒಂದಾದ್ರಂತ. ಆ ಕಪ್ಪನ ಹೇಳಿದಂತಪ್ಪ, ನಾ ಗಂಡನ ಮನೆಗೆ ಹೋಗ್ತೀನಿ. ಹೋಗ್ಬಿಡ, ಅವ ಸರಿ ಇಲ್ಲ, ಅದಕ್ಕೆ ಕರ್ಕೊಂಬಂದೀನಿ ನಾನು. ರೇಡಿಯೋದಾಗ ಹಾಡು ಕೇಳೋದಾಕಿ ಬರೀ ಇದನ್ನ ರೇಡಿಯೋದಾಗ ಹಾಡು ಕೇಳೋರು ಅಪ್ಪನಂತ, ಹೋಗ್ಬಿಡ ಅವ ಸರಿ ಇಲ್ಲ. ಆ ಹಾಡು ಕೇಳಿದ್ದಾಕಿಗೆ ದಿನಗಳ ನೆನಪಾದುವಂತ ಅಪ್ಪಗೆ ಹೇಳುದಾನೆ ಸೀದಾ ಬಂದು ಗಂಡನ ಹತ್ರ ಕ್ಷಮೆ ಕೇಳಿ ಅವರಿಬ್ರು ಕೂಡಿ ಮತ್ತೆ ರೇಡಿಯೋದಾಗ ಹಾಡ ಕೇಳಕತ್ರಂತ. ನಾನೇ ವೀಣೆ ನೀನೇ ತಂತಿ, ಅವನೇ ವೈನಿಕ, ಅವನೇ ವೈನಿಕ. ಎಷ್ಟು ಚೆನ್ನಾಗಿದೆ. ಇದೇ ಶಿಕ್ಷಣ. ಆದ್ದರಿಂದ ನಾವು ಮಕ್ಕಳಿಗೆ ಏನನ್ನ ತೋರಿಸುತ್ತೀವಿ, ಏನನ್ನ ಕೊಡ್ತೀವಿ, ಏನನ್ನ ಕೇಳಿಸ್ತೀವಿ, ಅವರಲ್ಲಿ ಆ ಶಿಕ್ಷಣ ಒಡಮೂಡುತ್ತದೆ. ಮಾದೇವ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಪೂಜ್ಯರು, ಶಿಕ್ಷಣ ಅಂದರೆ ಬರೀ ಓದು ಬರಹ ಅಲ್ಲ, ಲೆಕ್ಕ ಅಲ್ಲ, ಬದುಕನ್ನು ನಿರ್ಮಾಣ ಮಾಡುವ ಕಲಿಕೆ ಶಿಕ್ಷಣ. ನಿರ್ಮಾಣ ನಿರ್ನಾಮ, ನಿರ್ಮಾಣ ನಿರ್ನಾಮ 3 ಕನ್ನಡದ ಅಕ್ಷರ. ನಿರ್ಮಾಣ ನಿರ್ನಾಮ ಅವೇ 3 ಅಕ್ಷರ. ಹಿಂಗಿಟ್ರೆ ರಚನೆ, ಹಿಂಗಿಟ್ರೆ ನಾಶ. ನೋಡಿ, ನಿರ್ಮಾಣ ನಿರ್ನಾಮ ಎಷ್ಟು ಚೆನ್ನಾಗಿ ನಾವು ಅದನ್ನು ಜೋಡಿಸ್ತೀವಿ ಅನ್ನೋದ್ರ ಮೇಲೆ ಅವರ ಶಿಕ್ಷಣ ರೂಪಿತ ಆಗ್ತದೆ. ಆದ್ದರಿಂದ ಒಂದು ಮಕ್ಕಳಲ್ಲಿ ಬಹಳ ಅದ್ಭುತವಾದಂಥ ಶಕ್ತಿ ಇದೆ. ಗ್ರಾಮೀಣ ಮತ್ತು ಶಹರ ಮಕ್ಕಳ ಬಗ್ಗೆ, ಶಿಕ್ಷಣದ ಬಗ್ಗೆ ಮಾತಾಡುವಾಗ ನಾವು ಬಹಳಷ್ಟು ವರ್ಷಗಳಿಂದ ಹಳ್ಳಿಯ ಮಕ್ಕಳನ್ನು ದಡ್ಡರು ಅಂತ ತಿಳ್ಕೊಂಡ್ಬಂದೀವಿ. ಹಳ್ಳಿಯ ಮಕ್ಕಳು ದಡ್ಡರಲ್ಲ, ಹಳ್ಳಿಯ ಮಕ್ಕಳು ವಿಜ್ಞಾನಿಗಳು. ನೀವು ಹಳ್ಳಿ ಮಕ್ಕಳ ಮುಂದೆ ಆಡಿನ ಹಾಲು, ಕುರಿ ಹಾಲು, ಎಮ್ಮೆ ಹಾಲು, ಹಸುವಿನ ಹಾಲು ಮತ್ತು ಅದ್ರಾಗ ಜರ್ಸಿ ಆಕಳ ಹಾಲು 5 ಹಾಲು ಕಪ್ಪಿನಾಗ ಇಡ್ರಿ, ಅವ್ರಿಗೆ ಕೇಳ್ರಿ, ತಮ್ಮ ಇದು ಯಾವ ಹಾಲು ಅಂತ. ಅವ ಹೇಳ್ತಾನೆ, ಪಕ್ಕ ಆಡಿನ ಹಾಲಿಗೆ ಒಂದು ನಮೂನಿ ವಾಸನೆ ಬರ್ತದೆ, ಒಂಥರ ವಾಸನೆ ಬರ್ತದೆ, ಅದು ಆಡಿನ ಹಾಲು ನೋಡ್ರಿ. ಕುರಿ ಹಾಲು ಒಂಥರ ಗಟ್ಟಿ, ಎಮ್ಮೆ ಹಾಲು ಗಟ್ಟಿ, ತನ್ನ ಮುಖ ಆಕಳ ಹಾಲಿನಾಗ ಕಾಣ್ತದೆ, ಇದು ಆಕಳ ಹಾಲ್ರಿ ಅಂತ ನೋಡ್ರಿ. ಕ್ಲಾಸಿಫೈ ಮಾಡ್ತಾನೆ ನಾವು, ಹಾಲಿನ ವರ್ಗೀಕರಿಸ್ತಾನೆ. ನೀವು ಸಿಟಿ ಹುಡುಗ ಹೋಗಿ ಕೇಳ್ರಿ, ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳ್ರಿ ಅವಾಗ. ಅವ ಹೇಳ್ತಾನೆ, ಡೇರಿಯಿಂದ ಬರುತ್ತೆ ಹಾಲು. ಹಾಲು ಎಲ್ಲಿ ಹುಟ್ಟುತ್ತೆ? ಡೇರಿಯಲ್ಲಿ ಹುಟ್ಟುತ್ತೆ. ಯಾಕಂದ್ರೆ ನಾವು ಹುಟ್ಟಿದಾಗಿಂದ ಅಲ್ಲಿಂದ ತಂದೀವಿ. ಈಗ ನನಗೆ ಹೇಳ್ರಿ, ಹಳ್ಳಿ ಹುಡುಗರು ಶಾನೆ ಅದಾವೋ, ನಗರ ಹುಡುಗರು ಶಾನೆ ಅದಾವ? ಅಂದರೆ ಇಲ್ಲಿ ಶಾನ್ಯರು ಯಾರು, ದಡ್ಡರು ಯಾರು ಅಂತಲ್ಲ, ಅವ್ರಿಗೆ ಏನು ಅನುಭವ ನಾವು ಕೊಟ್ಟಿದ್ದೀವಿ ಆ ಪ್ರಕಾರ ಅವ್ರು ಅನುಭವಿಸ್ತಾರ. ಹಾಗಾಗಿ ಹಳ್ಳಿಯ ಮಕ್ಕಳು ಅವರು ವಿಜ್ಞಾನಿಗಳೇ ಆಗಿದ್ದಾರೆ, ಅವರು ತಂತ್ರಜ್ಞಾನಿಗಳೇ ಆಗಿದ್ದಾರೆ.
ಒಬ್ಬ ಹಳ್ಳಿ ಹುಡುಗ ಬಿಜಾಪುರದಿಂದ ಬೆಂಗಳೂರಿಗೆ ಎಕ್ಸಿಬಿಷನ್ಗೆ ಹೋಗಿದ್ದ, ವಿಜ್ಞಾನದ ಪ್ರದರ್ಶನಕ್ಕೆ ಹೋಗಿದ್ದ. ಭಾಳ ಬಡ ಹುಡುಗ, ಆದ್ರೆ ಅವ ವಿಜ್ಞಾನ ಪ್ರದರ್ಶನಕ್ಕೆ ಹೋಗತ್ತೀನಿ ಅಂತ ಹೋಗಿದ್ದ. ಅಲ್ಲಿ ಹೋಗಿ ಓಡಾಡಕತ್ತಿದ್ದ. ಮುಂದೆ ಇನ್ಶರ್ಟ್ ಮಾಡಿದ್ದ, ಹಿಂದೆ ಹಂಗೆ ಬಿಟ್ಟಿದ್ದ. ಮುಂದೆ ಇನ್ಶರ್ಟ್ ಮಾಡ್ಯಾನ, ಹಿಂದೆ ಹಂಗೆ ಬಿಟ್ಟಾನ, ಓಡಾಡಕತ್ತಿದ್ದ. ಅಲ್ಲಿರುವ ಬೆಂಗಳೂರಿನ ಟೀಚರ್ಗೆ ಭಾಳ ಆಶ್ಚರ್ಯ ಅನ್ನಿಸ್ತಿದ್ದು. ಅವ್ನು ಕರೆದು ಕೇಳಿದ್ರೆ, ತಮ್ಮ ಬಾಯಿಲ್ಲಿ ಅಂದು, ಎಲ್ಲಿಂದ ಬಂದಿ ನೀನು? ನಾ ಬಿಜಾಪುರದಿಂದ ಬಂದೀನಿ. ಮತ್ತು ಮುಂದೆ ಇನ್ಶರ್ಟ್ ಮಾಡಿ ಮತ್ತು ಹಿಂದೆ ಹಿಂಗೆ ಬಿಟ್ಟು ಎಲ್ಲ ಯಾಕೆ? ಮೇಡಮ್ ಅದೆಲ್ಲ ಕೇಳಬೇಡ್ರಿ, ಸಾರಿ ಅಂದೆ. ಇಲ್ಲ ಇಲ್ಲ, ನೀ ಹೇಳಬೇಕು. ಮುಂದೆ ಇನ್ಶರ್ಟ್ ಮಾಡಿ ಹಿಂದೆ ಹಂಗೆ ಬಿಟ್ಟು ಎಲ್ಲ ಯಾಕೆ ಹೇಳಿಡ್ರಿ ಮೇಡಮ್ ಅಂತ ಹೇಳಲ್ಲ. ಮುಂದೆ ಅಂಗಿಗೆ ಗುಂಡಿ ಹರಿದವ್ರಿ, ಅದು ಕಾಣಿಸ್ಬಾರ್ದಂತ ಒಳಗೆ ಹಾಕಿನಿ, ಹಿಂದೆ ಚೆಡ್ ಹರಿದದ್ರಿ ಕಾಣಬಾರ್ದಂತ ಕೆಳಗೆ ಬಿಟ್ಟೀನಿ. ನಾನು ಹೇಳೋದು ನಿಮ್ಗೆ ಜೋಕ್ ಅನಿಸ್ಬೋದು, ಆದ್ರೆ ಅವ ಎಷ್ಟು ಬುದ್ಧಿ ಓಡಿಸ್ಯಾಣ ನೋಡ್ರಿ. ಆ ಮೇಡಮ್ ಹೇಳಿದಂಥ ಈ ವಿಜ್ಞಾನ ಪ್ರದರ್ಶನದಾಗ ಇವನೇ ಫಸ್ಟ್, ಇವ ಸೈಂಟಿಸ್ಟ್. ಹೊಡ್ರಿ ಚಪ್ಪಾಳೆ ಒಂದ್ಸಲ, ಹೊಡ್ರಿ ಒಂದ್ಸಲ ಚಪ್ಪಾಳೆ ನೋಡ್ರಿ. ಅವ ಗುಂಡಿ ಹರಿದಾದ ಅಂತೇಳಿ ಬೆಂಗಳೂರು ಹೋಗೋದು ಬಿಡಲಿಲ್ಲ ಪ್ರದರ್ಶನಕ್ಕೆ. ಗುಂಡಿ ಹರಿದಾದ ಹೋಗೇ ಹೋಗ್ತೀನಿ, ಗುಂಡಿ ಹರಿದದ್ದು ಕಾಣಿಸ್ಬಾರ್ದು ಇನ್ಶರ್ಟ್ ಮಾಡ್ತೀನಿ. ಚೆಡ್ ಹರಿದಾದ ಅಂತ ನಾನು ಹೋಗೋದು ಬಿಡೋದಿಲ್ಲ, ಚೆಡ್ ಹರಿದಾದ ಬಿಡ್ತೀನಿ, ಮುಚ್ತೀನಿ, ಅದನ್ನು ವಿಜ್ಞಾನ ಪ್ರದರ್ಶನಕ್ಕೆ ಹೋಗ್ತೀನಿ ಅಂತಂದ. ಹಂಗೆ ಮಾಡಿದವನೇ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹಳ್ಳಿ ಮಕ್ಕಳು ಖಂಡಿತ ಮಾಡ್ತಾರೆ, ಆದರೆ ಅದಕ್ಕೆ ಮಾಡಿಸೋರು ನಾವು ಬೇಕಾಗಿದೆ. ಆದ್ದರಿಂದ ನಾನು ಇಲ್ಲಿರುವ ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೀನಿ, ಈ ಥರದ ಪ್ರವಚನಗಳು, ಈ ಥರದ ಪುಣ್ಯ ಕಾರ್ಯಗಳು, ಈ ಥರದ ಸಪ್ತಾಹಗಳು, ಈ ಥರದ ಗಾಯನ ಅವ್ರು ಹಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಹಾಡಿದ್ರಂದ್ರೆ ತಾವೆಲ್ಲರೂ ಒಂದು ಚಪ್ಪಾಳೆಯನ್ನು ಅವ್ರಿಗೆ ಕೊಡ್ಬೇಕು. ನೀವೆಲ್ಲರೂ ಇಬ್ಬರಿಗೂ ಭಾಳ ಕಷ್ಟದ ಅದು ಹಾಡೋದು, ಭಾಳ ಕಷ್ಟ. ಮನಸ್ಸು ಕಲಿಸ್ತದೆ. ನಾನು ಸಂಜೆಯಿಂದ ಕೇಳಾಕ್ತಿದ್ದೆ ಅವ್ರು ಹಾಡು. ನಿಮ್ಮ ಊರ ಕಾರ್ಯಕ್ರಮಗಳು ಅವ್ರನ್ನ ಕರೆಸ್ಬೇಕು, ಕರೆಸಿ ಅವ್ರ ಮಕ್ಕಳು ಕೂಡಿಸಿ ಹಾಡಿಸಿದ್ರೆ ಅವ್ರ ಮನಸ್ಸು ಪರಿವರ್ತನೆ ಆಗ್ತದೆ. ನಮ್ಮ ಭಾರತದ ಶಿಕ್ಷಣದಲ್ಲಿ ಎಲ್ಲ ದ್ರವ್ಯಗಳದಾವೆ, ನಮ್ಮ ಪಾಠಗಳಲ್ಲಿ ಇವೆಲ್ಲ ಅದಾವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವರಿಗೆ, ನೀನೇ ಎಲ್ಲ. ಚಲನೆ, ಬಸವಣ್ಣವ್ರ ಚಲನೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೀವು ಬಸವಣ್ಣವ್ರದ್ದು ಯಾವುದೇ ವಿಗ್ರಹ ನೋಡ್ರಿ, ನಿಂತಿಲ್ಲದು, ನಡೀತಿರ್ತದೆ, ಚಲಿಸ್ತದೆ. ನದಿ ಯಾವತ್ತೂ ನಿಂತಿಲ್ಲ, ಚಲಿಸ್ತದೆ. ಹಾಗೆ ನಾವು ಚಲನೆಯಲ್ಲಿ ಇರಬೇಕಾಗುತ್ತೆ. ಮಕ್ಕಳನ್ನು ಚಲನಶೀಲತೆ ಕಡೆಗೆ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ವ್ಯಾಖ್ಯಾನಗಳು, ನಮ್ಮಲ್ಲಿರ್ತಕ್ಕಂಥ ನಾಟಕಗಳು, ಒಂಥ ನಾಟಕಗಳದಾವ ನಮ್ಮಲ್ಲಿ ಅಂದ್ರೆ ಆ ನಾಟಕಗಳನ್ನ ಇವ್ರಿಗೆ ತೋರಿಸ್ರಿ. ವರ್ಷದಾಗ ಒಂದು 4 ಕಾರ್ಯಕ್ರಮ ಮಾಡಿ ಒಂದು ನಾಟಕ ಆಡಿಸ್ರಿ. ಇಲ್ಲೇ ನಿಮ್ಮಲ್ಲಿ ಮಕ್ಕಳಲ್ಲಿ ಅದ್ಭುತವಾದ ಬದಲಾವಣೆ ಬರುತ್ತೆ. ಪ್ರವಚನ ಕೇಳಿಸ್ರಿ, ಅವ್ರ ಮಕ್ಕಳ ಬದಲಾವಣೆ ಬರುತ್ತೆ. ಇಂಥ ಭಾಷಣ ಕೇಳಿಸ್ರಿ, ಅವರಲ್ಲಿ ಬದಲಾವಣೆ ಬರುತ್ತೆ. ಇಂಥ ಜಾತ್ರೆ ಮಾಡಿರಿ, ಅವರಲ್ಲಿ ಸಾಂಘಿಕ ಶಕ್ತಿ ಬರುತ್ತೆ. ಎಷ್ಟು ಅದ್ಭುತವಾಗಿದೆ. ಆದ್ದರಿಂದ ಈ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ಬರೀ ಓದು ಬರಹ ಅಂತಂದ್ರೆ ಬರೀ ಪಾಠ ಕಲಿಯೋದು ಅಷ್ಟೇ ಅಲ್ಲ, ಅದು ವೈವಿಧ್ಯಮಯವಾದ ಶಿಕ್ಷಣ ಕೊಡಬೇಕು. ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ, ಭಾಳ ಲೇಟ್ ಆಗ್ತದೆ. ಈಗೆಲ್ಲ SSLC ರಿಸಲ್ಟ್ ಬಂದದ, PUC ರಿಸಲ್ಟ್ ಬಂದದ. ನಾವೆಲ್ಲರೂ ಏನು ಮಾಡಕತ್ತೀವಿ ಅಂದ್ರೆ 80% ಆ್ಯಂಡ್ ಮೋರ್ ಅವರು ಸೈನ್ಸ್, ಎಲ್ಲರೂ ಸೈನ್ಸೇ. ಎಲ್ಲರೂ ಡಾಕ್ಟರ್ ಆದರೆ ಪೇಷಂಟ್ ಎಲ್ಲಿಂದ ಬರಬೇಕು? ನಮ್ಮ ಎಂಥ ಭೂಮಿಗಳು ಹೆಂಗಾಗಿ ಹೊಂಟವ ನೀವು ವಿಚಾರ ಮಾಡಿರಿ. ನಮ್ಮ ಕೃಷಿ ಮಾಡೋರು ಯಾರು? ಇವ್ರು ಇರೋರೆಲ್ಲ ಏನದಾರ, ಇವ್ರದ್ದೆಲ್ಲ ಮುಗಿದ ಮೇಲೆ ಹಾಲ್ಗಿ ಒಳಗೆ ಕೃಷಿ ಮಾಡೋರು ಯಾರು? ನಿಮ್ಮ ಭೂಮಿಯನ್ನು ಉಳೋರು ಯಾರು? ಅದಕ್ಕೆ ಕೃಷಿ ಶಿಕ್ಷಣ ಅದ, ಕೃಷಿ ಶಿಕ್ಷಣ ಕೊಡಿ. ಹೈನುಗಾರಿಕೆ ಶಿಕ್ಷಣ ಕೊಡಿ, ಉಪಕಸಬುಗಳ ಶಿಕ್ಷಣ ಕೊಡಿ. ಕುದುರೆ ಸಾಕ ಕಲಿಸ್ರಿ. ಕುದುರೆ ನಮ್ಮ ಮನ್ಯಾಗ ಕುದುರೆ ಸಾಕಿವಿ. ನಾವು ಕುದುರೆದ ಫಾರ್ಮಿಂಗ್ ಮಾಡಿ ಉಪಕಸಬು ಅದನ್ನೇ ಮಾಡೀವಿ. ನಾವು ರಾಜಸ್ಥಾನಕ್ಕೆ ಹೋಗಿ ತರೋದಿಲ್ಲ, ನಮ್ಮೂರಾಗ ಕುದುರೆ ಹುಟ್ಟತಾವೆ, ಭಾಳ ಬೆಲೆ ಅದ. ಎಮ್ಮೆ ಸಾಕೋದು ಎಲ್ಲರೂ ಮಾಡ್ತೀವಿ, ಕುದುರೆ ಸಾಕೋದು ಮಾಡಿರಿ. ಹೊಸದು ಮಕ್ಕಳಿಗೆ ಹೊಸ ಹೊಸ ಫಾರ್ಮಿಂಗ್ ಮಾಡಿರಿ, ಹೊಸ ಹೊಸ ಕೃಷಿ ಮಾಡಿರಿ, ಕೃಷಿ ಶಿಕ್ಷಣ ಕೊಡಿಸ್ರಿ. ಹುಡುಗಿಯರಿಗೆ ಬಾಲ್ಯ ವಿವಾಹ ಮಾಡೋದನ್ನು ನಿಲ್ಲಿಸ್ರಿ. ಇದು ಭಾಳ ದೊಡ್ಡ ಪದ್ಧತಿ ಇದೆ ನಮ್ಮ ಕಡೆ. 16 ವರ್ಷ ಆಗೋದಿಲ್ಲ, ಕಳತನದಿಂದ ಅವ್ರನ್ನ ಮದುವೆ ಮಾಡ್ತೀವಿ. ಎಷ್ಟು ಅದ್ಭುತ ಶಕ್ತಿ ಅದ ಅವರಿಗೆ. ಅಕ್ಕನ ಪ್ರತಿನಿಧಿಗಳವರು. ಲೋಕದ ಗಂಡರನ್ನೆಲ್ಲ ಒಲೆಯೊಳಗಿಕ್ಕಿ ಸಾವಿಲ್ಲದ ಕೇಳಿಲ್ಲದ ಚಲುವಂಗ ಅನ್ನೋಲಿದನವ್ವ. ಅಕ್ಕಮದಿನಂಥ ನಿರ್ಬಿಡೆಯ ಸಂಕೇತ. ಲೋಕದ ಗಂಡರನ್ನೆಲ್ಲ ಒಲೆಯೊಳಗಿಕ್ಕಿ ಅಂತ ಹೇಳ್ತಾರೆ. ನಾನು ಚನ್ನಮಲ್ಲಿಕಾರ್ಜುನನೇ, ನನ್ನ ಆತ್ಮಸಂಗಾತಕ್ಕೆ ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗಲುಗಳುಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನನುಂಟು. ಎಂಥ ನಿರ್ಬಿಡೆ ಅಕ್ಕ. ಈ ಅಕ್ಕನ ನಾಡಿನ ತಂಗಿಗಳಿವರು. ಇವ್ರು ನಾವು ಎಷ್ಟು ಬೇಗ ಯಾದಿ ಮ್ಯಾಗ ಶಾದಿ ಮಾಡಿ ಕಳಿಸ್ಬಿಡ್ತೀವಿ. ನಮ್ಮ ಬೆಳಗಾವಿ ಕಡೆ ಭಾಳ ಅದ. ಮಹಾರಾಷ್ಟ್ರ ಬಾರ್ಡರ್ದಾಗ ಯಾದಿ ಮ್ಯಾಗ ಶಾದಿ ಅಂತ ಮಾಡ್ತಾರೆ. ನೈಟ ಮದುವೆ ಮಾಡ್ತಾರೆ, ರಾತ್ರಿನೇ ಮಾಡಿ ಬೆಳಗ್ಗೆ ಅಂದ್ರೆ ಕಳಿಸ್ಬಿಡ್ತಾರೆ. ಇಲ್ಲಿಯೂ ನನಗೆ ಗೊತ್ತಿಲ್ಲ, ಇಲ್ಲೂ ಬಾಲ್ಯ ವಿವಾಹ ಆಗ್ತಿರ್ಬೋದು. ಬಾಲ್ಯ ವಿವಾಹ ಮಾಡಬಾರ್ದು. ಅವ್ರಿಗೆ ಉನ್ನತ ಶಿಕ್ಷಣ ಕೊಡಿ. ಆರ್ಟ್ಸ್ ಕಲೀಲಿ, ವಿಜ್ಞಾನ ಕಲೀಲಿ, ಗಣಿತ ಕಲೀಲಿ, ವಾಣಿಜ್ಯ ಕಲೀಲಿ, ಕೃಷಿ ಕಲೀಲಿ, ಡಿಪ್ಲೊಮಾ ಕಲೀಲಿ. ನಮ್ಮ ಮನೆಯಲ್ಲಿ ಬಂದು ಒಂದು ಫ್ಯಾನ್ ರಿಪೇರಿ ಮಾಡಿ ಹೋಗ್ಬೇಕಂದ್ರೆ 500 ರೂಪಾಯಿ ಕೊಡಬೇಕು. ಡಿಪ್ಲೊಮಾ ಕಲಿಸಿ, ಏನು ತಪ್ಪಿಲ್ಲ.
ನಾವು ಎಲ್ಲರೂ ಬರೀ ಸೈನ್ಸೇ ಓದಿದ್ರೆ ಹೆಂಗಾಗ್ತದೆ? ಬೇರೆ ಬೇರೆ ಶಿಕ್ಷಣದ ಪದ್ಧತಿಗಳಿದಾವ, ಬೇರೆ ಬೇರೆ ಕ್ರಮಗಳಿದಾವ, ಅವುಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕಾಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈಗ ಏನು ಫಲಿತಾಂಶ ಬಂದಿದೆ, ಈ ಫಲಿತಾಂಶ ಬಂದ ಮೇಲೆ ಆ ಮಕ್ಕಳಿಗೆ ಬೇರೆ ಬೇರೆ ವೈವಿಧ್ಯಮಯವಾದ ಶಿಕ್ಷಣವನ್ನು ಕೊಡಬೇಕು. ಸರ್ಕಾರದ ಸೌಲಭ್ಯಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಪೋಷಕರಲ್ಲೂ ಕೂಡ ನಾನು ಒಂದೊಂದು ವಿನಂತಿಯನ್ನು ಮಾಡ್ತೀನಿ, ನೀವು ಮೊದಲಿನಾಗ ನಿರ್ಲಕ್ಷ್ಯ ಮಾಡಬೇಡ್ರಿ. ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಅವ್ರ ಕೈಯಾಗ ಒಂದು ಅದ್ಭುತವಾದ ಸಾಧನ ಕೊಟ್ಟಿರಿ, ಮೊಬೈಲ್ ಅನ್ನೋ ಒಂದು ಸಾಧನ, ತಂತ್ರಜ್ಞಾನದ ಸಾಧನ, ಅದನ್ನು ಕೊಟ್ಟು ಅವ್ರನ್ನ ಕಳಿಸಿಬಿಟ್ರೆ ಅವ್ರು ನಿಮ್ಗೆ ಸಿಗುವುದಿಲ್ಲ. ಅವ್ರು ನಿಮ್ಗೆ ಸಿಗಬೇಕಾದ್ರೆ ಪತಂಗವನ್ನು ಆಕಾಶಕ್ಕೆ ಹಾರಿಸಬೇಕು, ಅದರ ದಾರವನ್ನು ನಮ್ಮ ಕೈಯಲ್ಲೇ ಹಿಡಿದಿರಬೇಕು. ಇದು ಬಹಳ ಅರ್ಥಪೂರ್ಣವಾದ ಮಾತು, ಅದನ್ನು ವಿವರಿಸಕ್ಕೆ ಹೋಗೋದಿಲ್ಲ ನಾನು. ಪತಂಗವನ್ನು ಆಕಾಶಕ್ಕೆ ಹಾರಿ ಬಿಡಬೇಕು, ಮಕ್ಕಳು ಹಾಳಾಗೋದಿಲ್ಲ. ಮೊಬೈಲ್ ಕೊಟ್ಟರೆ ಹಾಳಾಗೋದಿಲ್ಲ ಅವರು. ಅದನ್ನು ನಾವು ಫಾಲೋ ಮಾಡಬೇಕು. ಅವ್ರು ಮೊಬೈಲ್ ಎದಕ್ಕೆ ಬಳಸ್ತಾರೆ ಅಂತ ನಾವು ನೋಡಬೇಕು. ಪತಂಗವನ್ನು ಹಾರಿಸಬೇಕು, ಅದರ ದಾರವನ್ನು ನಮ್ಮ ಕೈಯಲ್ಲಿ ಹಿಡಿದಿರಬೇಕು. ಇದು ನಾವು ಪೋಷಕರು ಲಕ್ಷ್ಯ ಕೊಡಬೇಕಾಗಿದೆ. ಶಾಲೆಯವರೇ ಎಲ್ಲ ಮಾಡ್ತಾರೆ ಬಿಡ್ರಿ, ನಾನೇನು ಮಾಡೋಕ್ಕಾಗಲ್ಲ ಅಂತಿಲ್ಲ. ಪ್ರತಿಯೊಬ್ಬರು ನಿಮ್ಮ ಮಗಳ ಬಗ್ಗೆ, ನಿಮ್ಮ ಮಗನ ಬಗ್ಗೆ, ಅವನು ಏನು ಓದ್ತಾನ, ಏನು ಮಾಡ್ತಾನ, ಅವನ ಗೆಳೆಯರು ಯಾರು, ಅವನು ಏನು ಕಲಿತಾನ ಅನ್ನೋ ಒಂದು ಕೆಲಸವನ್ನು ನಾವು ಮಾಡಬೇಕು. ಒಂದು ಬೀಜವನ್ನು ಕಲ್ಲಿನ ಮೇಲಿಟ್ಟರೆ ಅದು ಬೆಳೆ ಆಗಲಾರದು, ಅದು ಮಣ್ಣಿನ ಮೇಲೆ ಇಡಬೇಕು, ಅದಕ್ಕೆ ನೀರು ಹನಿಸ್ಬೇಕು. ನೀವು ಬೀಜ ಬಿದ್ದ ತಕ್ಷಣ ಮರದಿವ್ಸ ಹೊಲಕ್ಕೆ ಹೋಗಿ ನೋಡಿ ಬರ್ತೀರಿ ನೀವು ಏನಾಗ್ಯದ ಅಂತ. ಅದ್ರ ಶಾಲೆಗೆ ಹಚ್ಚಿದ ಮೇಲೆ ಒಮ್ಮೆ ಹೋಗಲ್ಲ. ಪೋಷಕರು ಎಷ್ಟು ಸರಿ ಕರೀತಾರೆ, ಟೀಚರ್ಗಳು ಮನೆಗೆ ಬಂದು ಕರೆದು ಹೋಗ್ತಾರೆ, ಮೇಡಮ್ ಅವ್ರು ಬಂದು ಹೋಗ್ರಿ, ಸ್ವಲ್ಪ ಮೀಟಿಂಗ್ ಅದ ಬರ್ರಿ. ಹೋಗೋದಿಲ್ಲ, ನಾವು ಹೋಗಬೇಕು. ನಿಮ್ಮ ಮಕ್ಕಳ ಶಿಕ್ಷಣ ಸರಿಯಾಗಬೇಕಾದ್ರೆ ನೀವೆಲ್ಲರೂ ಕೂಡ ಶಾಲೆಗೆ ಹೋಗಬೇಕು. ಗುರುಗಳು ಹೇಳಿದ್ದನ್ನು ಕೇಳಬೇಕು. ಅದು ಇದೇ ಶಾಲೆ ಅದೇ ಶಾಲೆ ಅಂತಿಲ್ಲ, ಎಲ್ಲ ಶಾಲೆಯಲ್ಲೂ ಜ್ಞಾನ ಇದೆ. ನಾವು ಅದನ್ನು ಮಾಡಬೇಕು. ಪೋಷಕರ ನಿರ್ಲಕ್ಷ್ಯ ಭಾಳ ಸರಿಯಾದದಲ್ಲ ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಗರ ಇರಲಿ, ಹಳ್ಳಿ ಇರಲಿ, ಹಳ್ಳಿ ಆದರೆ ಏನು ಶಿವ, ನಗರ ಆದರೆ ಏನು ಶಿವ, ಮನಸ್ಸು ಒಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೇ ಇರಬೇಕೆಂದು. ಹಾಗಾಗಿ ನಗರದಲ್ಲಿ ಬಹಳ ಬುದ್ಧಿವಂತರಿರ್ತಾರೆ, ನಗರ ಶ್ರೇಷ್ಠ ಹಳ್ಳಿ ಕನಿಷ್ಠ ಅಂತಿಲ್ಲ. ಇಲ್ಲಿರುವ ಎಲ್ಲ ಮಕ್ಕಳಿಗೂ ಬುದ್ಧಿವಂತಿಕೆ ಇದೆ, ಅವರಲ್ಲಿ ಎಷ್ಟು ತಿಳುವಳಿಕೆ ಅದ ನೋಡಿ. ಒಂದೊಂದು ಸರಿ ಅವರು ನಮಗೆ ಸಲಹೆ ಕೊಡ್ತಿರ್ತಾರೆ. ಅಷ್ಟು ಮಕ್ಕಳು ಇವತ್ತಿನ ಮಕ್ಕಳು ಜಾಣರಿದಾರ. ನಾವು ನೀವುಗಳು ಇದ್ದದಕ್ಕಿಂತ ಈಗಿನ ಮಕ್ಕಳು ಬಹಳ ಭರವಸೆಯ ಮಕ್ಕಳಿದಾರೆ, ಅವ್ರ ಮೇಲೆ ನಮ್ಗೆ ಭಾಳ ಭರವಸೆ ಅದ. ಹಾಗಾಗಿ ಅವನಿಗೆ ಮಾರ್ಕ್ಸ್ ಕಡಿಮೆ ಆದ ತಕ್ಷಣವೇ ಅವನನ್ನು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ಅಂಕಗಳು ಬದುಕಲ್ಲ, ಮಾರ್ಕ್ಸೇ ಬದುಕಲ್ಲ. ಅವನ ಬದುಕು ಭಾಳ ಇನ್ನೂ ದೊಡ್ಡದದ. ಅವನು 4 ಮಾರ್ಕ್ಸ್ ಕಡಿಮೆ ಬರ್ಬೋದು, SSLC ಒಳಗೆ, PUC ಒಳಗೆ ಹೆಚ್ಚು ಬರ್ತದೆ, PUC ಆದ್ಮೇಲೆ ಡಿಗ್ರಿಗೆ ಬರ್ತದೆ. ಅದಕ್ಕೆ ನಾವು ಕಾಯಬೇಕಾಗ್ತದೆ. ಒಂದು ಹಣ್ಣು ಆಗಬೇಕಾದ್ರೆ ಕಾಯಬೇಕಾಗ್ತದೆ, ಅವನಿಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಪೋಷಕರು ಶಿಕ್ಷಣದ ಬಗ್ಗೆ ಗಮನವನ್ನು ಹರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೂರಿಗೆ ಆನೆ ಬಂದದ, ಆನೆ ಬಂತೊಂದು ಆನೆ ಎಷ್ಟು ಸದೃಢವಾಗ್ಯದ ನೋಡ್ರಿ, ಎಷ್ಟು ಹೆಲ್ದಿ ಅದ, ಅದು ಎಷ್ಟು ಖುಷಿಯಿಂದ ಅದ. ಅದು ಯಾಕೆ ಹಂಗದ ಅಂದ್ರೆ ಅದು ಕುರ್ಕುರಿ ತಿನ್ನೋದಿಲ್ಲ. ಯಾಕಷ್ಟು ಹೆಲ್ದಿ ಅದ ಅಂದ್ರೆ, ಅದು ಎಷ್ಟು ಆರೋಗ್ಯವಂತದ ಅಂದ್ರೆ, ಅದು ಯಾಕೆ ಹಂಗದ ಅಂದ್ರೆ ಅದು ಕುರ್ಕುರಿ ತಿನ್ನೋದಿಲ್ಲ. ನೀವು ಬೇಕಾದ್ರೆ ಕುರ್ಕುರಿ ತೊಗೊಂಡು ಹೋಗ್ರಿ, ಅದ್ರ ಮುಂದೆ ತಿನ್ನೋದಿಲ್ಲ ಅದು. ಇವರೆಲ್ಲರೂ ಕುರ್ಕುರಿ ತಿಂತಾರೆ ಇವರು, ಅದಕ್ಕೆ ಇವರು ಆನೆಗತೆ ಇಲ್ಲ. ಎಷ್ಟು ಶಾಂತ ಚಿತ್ತ ಅದ, ಅದಕ್ಕೆ ಎಷ್ಟು ಸಮಾಧಾನದ. ಒಂದು ಟ್ರ್ಯಾಕ್ಟರ್ ಕಬ್ಬು ತಂದು ನಿಲ್ಸ್ಯಾರ, ಅದನ್ನೆಲ್ಲ ತಿಂತದ, ರಾತ್ರಿ ಎಲ್ಲ ತಿಂತದ ಒಂದು ಕಬ್ಬು. ಕುರ್ಕುರಿ ತಿನ್ನೋದಿಲ್ಲ. ನಾವು ಪ್ರಾಣಿಗಳಿಂದಲೂ ಕಲಿಬೇಕಾಗಿದೆ. ಒಂದು ಸರಿ ಇರುವೆಗಳು ಸಾಲಾಗಿ ಹೊಂಟಿದ್ವು ಅಂತ ಒಬ್ಬ ಕುಂತಿದ್ದ ಯುವಕ, ಇಷ್ಟು ಮುಗಿಸ್ತೀನಿ, 22 ನಿಮಿಷ ಆಯಿತು, 25 ನಿಮಿಷ ಕ್ಲೋಸ್. ಇರುವೆಗಳ ಸಾಲಾಗಿ ಹೊಂಟಿದ್ವು ಅಂತ ಒಬ್ಬ ಯುವಕ ಕುಂತಿದ್ದಂತ ಒಂದು ಇರುವೆ ಕೈಯಾಗಿ ಎತ್ತಿ ಹಿಡ್ದ ಕೇಳ್ದಂತ, ಎಲ್ಲಿ ಹೊಂಟ್ರಿ ಅಂತ. ಆ ಇರುವೆ ಹೇಳ್ತಂತ, ಅಲ್ಲೆಲ್ಲೇ ಅಲ್ಲಿಗೆ ಒಳಗೆ ದೇವಸ್ಥಾನ ಪೂಜೆ ಮಾಡ್ಯಾರ, ಆಹಾರ ಬಿದ್ದದ, ಆಹಾರ ತೊಗೊಂಡು ಹೊಂಟೀವಿ. ಮತ್ತು ಎಲ್ಲ ಇರುವೆಗಳು ಬಾಯಾಗಿ ಹಿಡ್ಕೊಂಡು ಸಾಲಾಗಿ ಹೊಂಟಿದ್ವು. ಅವ ಎತ್ತಿ ಇರುವಿಗೆ ಹೇಳ್ದ, ನೀ ಸಾಲಾಗಿ ಹೋಗಿ ಯಾಕೆ ಹೋಗಿ, ಪಟ ಸೈಡ್ಲಾಗ ಹೋಗಿ ಒಂದು 4 ತೊಗೊಂಡು ಹೋಗು ಅಂತ. ಆ ಇರುವೆ ಅವನು ಮ್ಯಾಲೆ ನೋಡಿ ಹೇಳ್ತಂತ, ನಾವು ಮನುಷ್ಯರಲ್ಲ, ನಾವು ಮನುಷ್ಯರಲ್ಲ ಅಂತಂತ. ನಿಮ್ಗೆ ತಿಳಿತು. ಆ ಇರುವೆಗಳು ಬಾಯಲ್ಲೇ ಆಹಾರವನ್ನು ಹಿಡ್ಕೊಂಡು ತಮ್ಮ ಗೂಡಿಗೆ ಹೋಗಿ ಅಲ್ಲಿ ಹಾಕಿ ಆ ಯಜಮಾನ ಹೇಳಿದ ಮೇಲೆ ತಿಂತಾವ. ಜೇನು ಹುಳುಗಳು ಎಲ್ಲ ಮಧುವನ್ನು ತಂದು ಅಲ್ಲಿ ರಾಣಿ ಜೇನು ಕೊಟ್ಟ ಮೇಲೆ ತಿಂತಾವೆ. ಹಕ್ಕಿ ತನ್ನ ಬಾಯಲ್ಲಿ ಕಾಳನ್ನು ಹಿಡ್ಕೊಂಡು ಬಂದು ಮರಿಗೆ ತಿನ್ನಿಸಿದ ಮೇಲೆ ನುಂಗುತ್ತಾರೆ. ಕಾಗೆಯೊಂದು ಅಗಳವ ಕಂಡರೆ ಕೂಗಿ ಕರೆಯುವುದು ತನ್ನೆಲ್ಲ ಬೆಳಗವರು. ನಾವು ನೋಡಿ, ಹಾಗಾಗಿ ಪ್ರಾಣಿ ಪಕ್ಷಿ ಜಂತುಗಳಿಂದನೂ ನಾವು ಕಲಿಬೇಕಾಗಿದೆ, ಕ್ರಿಮಿ ಕೀಟಗಳಿಂದನೂ ನಾವು ಕಲಿಬೇಕಾಗಿತ್ತ. ಅದನ್ನೂ ಕೂಡ ಶಿಕ್ಷಣ ಅಂತಲೇ ಕರೀತಾರೆ. ಶಿಕ್ಷಣ ಅಂದರೆ ಓದು ಬರಹ ಲೆಕ್ಕ ಮಾಡುವುದಲ್ಲ, ಬದುಕನ್ನು ನಿರ್ಮಾಣ ಮಾಡಿಕೊಳ್ಳುವುದು ಶಿಕ್ಷಣ. ಹಾಗಾಗಿ ನೀವು ಏನು ಕಲಿಸ್ತೀರಿ, ಏನು ಕಲಿತೀರಿ ಎಲ್ಲಕ್ಕೂ ಬೆಲೆ ಇದೆ. ಬರೀ ಯೋಗ ಮಾಡೋ ಟೀಚರ್ಗೂ ಲೈಫ್ ಅದ. ಬರೀ ಯೋಗ ಕಲಿಸ್ಬಿಟ್ರೆ ಸಾಕು, ಅವೊಬ್ಬ ಯೋಗ ಸ್ಪೆಷಲಿಸ್ಟ್. ಸಂಗೀತ ಕಲಿಸಿದ್ರೆ ಅವರಿಗೆ ವರ್ಲ್ಡ್ ವೈಡ್ ಬೆಲೆ ಅದ.
ನಾಟ್ಯ ಕಲ್ತಾರ, ತಂಗಿ ಕುಂತಾಳ ರೆಡಿಯಾಗಿ, ಭರತನಾಟ್ಯ ಎಷ್ಟು ಡಿಮ್ಯಾಂಡ್ ಅದ, ಕ್ಲಾಸಿಕಲ್ ಆರ್ಟ್ ಅದು. ಕುಸ್ತಿ ಆಡೋಂಗೂ ಬೆಲೆ ಅದ, ಕಬಡ್ಡಿ ಆಡೋಂಗೂ ಬೆಲೆ ಅದ, ಭಾಷಣಕಾರರಿಗಂತೂ ಭಾಳ ಬೆಲೆ ಅದ, ಟೀಚರ್ಗೂ ಬೆಲೆ ಅದ, ಕೃಷಿಕನಿಗೂ ಬೆಲೆ ಅದ, ಎಲ್ಲರಿಗೂ ಬೆಲೆ ಅದ. ಆದರೆ ನಾವು ಚೆನ್ನಾಗಿ ಮಾಡ್ಬೇಕಾದ್ರೆ ಅಷ್ಟೇ. ಹಾಗಾಗಿ ಈ ಎಲ್ಲವನ್ನೂ ನಾವು ಶಿಕ್ಷಣ ಅಂತಲೇ ಕರಿಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ, ಸರ್ಕಾರಿ ಸೇವೆ ಆಗಲಿ, ಖಾಸಗಿ ಸೇವೆ ಆಗಲಿ, ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ಈ ಎಲ್ಲವನ್ನು ಮಾಡೋದಕ್ಕೆ ನಾವು ಮಕ್ಕಳಿಗೆ ಹಚ್ಚಬೇಕು. ಮತ್ತು ನಮ್ಮ ಮಕ್ಕಳು ಕೃಷಿಯನ್ನು ನಾವು ಎಂದೂ ಕೂಡ ಬಿಡಬಾರ್ದು. ಒಂದು ವೇಳೆ ನಾವೆಲ್ಲ ಕೃಷಿ ಬಿಟ್ಟು ಹೋಗ್ಬಿಟ್ರೆ ಬಹುಶಃ ನಮ್ಮ ಭೂಮಿಗಳು ಹಾಳಾಗಿ ಹೋಗ್ಬಿಡ್ತವೆ. ಇಂಥ ನದಿ ತೀರದಲ್ಲಿರ್ತಕ್ಕಂಥ ನಾವುಗಳು ಕೃಷಿಯನ್ನು ಉಳಿಸ್ಕೊಳ್ಳೇಬೇಕು. ಕೃಷಿ ಹೋದರೆ ಈ ಯಾವ ಸಂಪತ್ತು ಇರುವುದಿಲ್ಲ, ಈ ಯಾವ ದೇವಸ್ಥಾನವೂ ಇರುವುದಿಲ್ಲ, ಯಾವ ಬದುಕು ಇರುವುದಿಲ್ಲ, ನಾವು ಮತ್ತೊಬ್ಬರಿಗೆ ಕೈ ಮಾಡುವಂಥ ಸ್ಥಿತಿ ಬರ್ತದೆ ಅನ್ನೋ ಮಾತನ್ನು ನಾವು ತಿಳ್ಕೋಬೇಕು. ಹಾಗಾಗಿ ನಾವು ಇದನ್ನು ಕೂಡ ಉಳಿಸ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಇನ್ನೂ ವಿಸ್ತರಿಸೋದಿಲ್ಲ. 25 ನಿಮಿಷ ಆಯಿತು. ಭಾಳ ಪ್ರೀತಿಯಿಂದ ನೀವು ಕೇಳ್ತಾ ಇದ್ದೀರಿ. ಆದರೆ ಭಾಳ ದೊಡ್ಡ ಕಾರ್ಯಕ್ರಮ. ಹಿರಿಯ ಪೂಜ್ಯರಾದಂಥ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಒಂದು ವಾರದ ಕಾಲ, ನಾನು ಕಾಡನ್ನು ನೋಡಿದೆ, ಒಂದು ವಾರದ ಕಾಲ ತಮ್ಮನ್ನೆಲ್ಲ ಹಿಡಿದಿಟ್ಟಿದ್ದಾರೆ. ಪ್ರತಿಯೊಂದು ದಿನ ಒಬ್ಬೊಬ್ಬರ ಪೂಜ್ಯರನ್ನು ಕರೆಸಿ ಇಲ್ಲಿ ವ್ಯಾಖ್ಯಾನ ಮಾಡಿಸಿದ್ದಾರೆ. ನಾಳೆ ಅಡ್ಡಪಲ್ಲಕ್ಕಿ ಉತ್ಸವ, ಎಷ್ಟು ಸಂಭ್ರಮ ಸಡಗರದ ನಡುವೆ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಾನು ಅಂದ್ಕೊಂಡೆ, ನನಗೂ ಕೂಡ ಈ ಹಾಲಿಗೆ ಗ್ರಾಮದಲ್ಲಿ ಬಂದು ನಿಲ್ಲುವ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಾನು ಈ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ತಾಯಂದರಿಗೆ, ಎಲ್ಲ ಪೂಜ್ಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಸಹೋದ್ಯೋಗಿಗಳು ಆಗಿರುವಂಥ ಹಿರಿಯರಾದ ಓಂಕಾರಗೌಡ ಕಾಕಡೆ ಸರ್ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರನ ಸಲ್ಲಿಸಿ ಮಾತನ್ನು ಮುಗಿಸುವ ಮುನ್ನ ಇಲ್ಲಿರುವ ಮಹಿಳಾ ಅಭ್ಯರ್ಥಿಗಳಿಗೆ, ನಮ್ಮದು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ನಮ್ಮದು. ನಮ್ಮಲ್ಲಿ ಡಿಗ್ರಿಯಿಂದ ಹಿಡಿದು PhD ವರೆಗೆ ಕೋರ್ಸ್ಗಳಿದಾವೆ. ಅದು ಸರ್ಕಾರಿ ಸಂಸ್ಥೆ, ಎಲ್ಲರೂ ಕೂಡ ಪ್ರವೇಶವನ್ನು ಪಡೆಯಬಹುದು. ಹಾಗಾಗಿ ನೀವು ಎಲ್ಲ ಮಕ್ಕಳನ್ನು, ನಮ್ಮ ಏನು ಹುಡುಗಿಯರದಾರ, ನಮ್ಮಲ್ಲಿ ಗಂಡು ಮಕ್ಕಳಿಗಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ಇತ್ತು, ಅಕ್ಕ ಮಹಾದೇವಿಗಳಿಗೆ ಮಾತ್ರ ಇದೆ. ಸೊ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ, ಕಲೆ, ವಾಣಿಜ್ಯ, ಪತ್ರಿಕೋದ್ಯಮ, ಫಿಸಿಕಲ್ ಎಜುಕೇಷನ್ನು, PG ಅದ, ಡಿಗ್ರಿ ಅದ, BSc, BA, BCom ಅದ, ಆಮೇಲೆ PhD ವರೆಗೆ ಎಲ್ಲ ಕೋರ್ಸ್ಗಳು ನಮ್ಮಲ್ಲಿದ್ದಾವೆ. ತಾವು ದಯವಿಟ್ಟು ಸಂಪರ್ಕ ಮಾಡಿರಿ. ಸಂಪರ್ಕ ನಿಮ್ಮ ಊರವರೇ ಅಲ್ಲಿ ಮುಖ್ಯಸ್ಥರು ಅದಾರ, ಪತ್ರಿಕೋದ್ಯಮ ಮುಖ್ಯಸ್ಥರು ಅದಾರ. ಅದು ಪ್ರವೇಶ ಅರ್ಹತೆ PUC ಪಾಸ್ ಆದವರು ಡಿಗ್ರಿಗೆ ಬರ್ಬೋದು. ನಮ್ಮಲ್ಲೇ BSc, BA, BCom, BBA, BCA ಕೋರ್ಸ್ಗಳು ಡಿಗ್ರಿ ಅವರಿಗಿದೆ. ಡಿಗ್ರಿ ಮುಗಿದ ಮೇಲೆ MA, MSc, MCom ಮಾಡೋರೆಲ್ಲ PGಗೆ ಬರ್ಬೋದು. ಸೊ BPEd ಮಾಡೋರು ಬರ್ಬೋದು. ಇಲ್ಲಿ ಸರ್ಕಾರಿ ಮೆರಿಟ್ ಮೇಲೆ ಮಾಡ್ತೀವಿ. ಹಾಗಾಗಿ ಇದೆಲ್ಲ ಸರ್ಕಾರದ ಸೀಟ್ ಇರೋದರಿಂದ ನಿಮಗೆ ಅಷ್ಟು ಖರ್ಚುಗಳು ಇರೋದಿಲ್ಲ. ಹಾಸ್ಟೆಲ್ ಸೌಲಭ್ಯ ಕೂಡ ನಮ್ಮಲ್ಲಿ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳಿ, ನಿಮ್ಮೂರವರೇ ಅದಕ್ಕೆ ಇರೋದರಿಂದ ಸಂಪರ್ಕ ಓಂಕಾರಗೌಡ ಸರ್, ಕಾಕಡೆ ಸರ್ನ ಮಾಡ್ಬೋದು, ಅಥವಾ ನಮ್ಮನ್ನು ಕೂಡ ಮಾಡಿ ಅಂತ ಹೇಳಿ ಇಲ್ಲಿರುವ ಎಲ್ಲ ಗ್ರಾಮದ ಹಿರಿಯರಿಗೆ, ಅವ್ರು ಮಾಡಿದಂಥ ಈ ಸಂಘಟನೆಗೆ ಮತ್ತು ಇದಕ್ಕೆ ಸಾಥ್ ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.